2025 ಸೆಪ್ಟೆಂಬರ್ 29ರಂದು ಹರಿಯಾಣದ ಅಂಬಾಲನಲ್ಲಿ ಭಾರತೀಯ ಸೇನೆಯು ವಾಯು ಸಮನ್ವಯ ಎಂಬ ಮಹತ್ವದ ಅಭ್ಯಾಸವನ್ನ ಯಶಸ್ವಿಯಾಗಿ ನಡೆಸಿತು. ಈ ಅಭ್ಯಾಸದ ಪ್ರಮುಖ ಉದ್ದೇಶ ಏನಂದ್ರೆ ಅನ್ಮ್ಯಾನ್ಡ್ ಏರೋಕ್ರಾಫ್ಟ್ ಸಿಸ್ಟಮ್ ಮತ್ತು ಕೌಂಟರ್ ಡ್ರೋನ್ ತಂತ್ರಗಳನ್ನು ಸಮನ್ವಯವಾಗಿ ಹೇಗೆ ಬಳಸಬಹುದು ಎಂಬುದರ ಬಗ್ಗೆ ಅಭ್ಯಾಸ ಮಾಡಲಾಗಿತ್ತು. ಇತ್ತೀಚಿನ ಯುದ್ಧಗಳಲ್ಲಿ ಡ್ರೋನ್ಗಳು ಹೆಚ್ಚಾಗಿ ಬಳಸಲಾಗುತ್ತಿರುವುದರಿಂದ ಭಾರತೀಯ ಸೇನೆ ತನ್ನ ಡ್ರೋನ್ ಬಳಕೆ ಸಾಮರ್ಥ್ಯವನ್ನು ಹೆಚ್ಚಿಸಲು ಈ ತರಬೇತಿಯನ್ನು ಆಯೋಜಿಸಿದೆ. ಅಭ್ಯಾಸದಲ್ಲಿ ವಿವಿಧ ದೇಶೀಯ ಉತ್ಪಾದನೆಗಳ ಡ್ರೋನ್ಗಳು ಮತ್ತು ಅವುಗಳನ್ನು ನಿಷ್ಕ್ರಿಯಗೊಳಿಸಲು ಬಳಸುವ ಕೌಂಟರ್ ಡ್ರೋನ್ ಉಪಕರಣಗಳು ಪ್ರದರ್ಶಿಸಲ್ಪಟ್ಟವು. ಇವುಗಳಲ್ಲಿ ಉನ್ನತ ತಂತ್ರಜ್ಞಾನ ಹೊಂದಿರುವ ಟ್ರ್ಯಾಕಿಂಗ್ ಸಿಸ್ಟಮ್ಗಳು, ಡ್ರೋನ್ ಹಂಚಿಕೆ ನಿಯಂತ್ರಣ ಸಾಧನಗಳು ಮತ್ತು ತ್ವರಿತ ಪ್ರತಿಕ್ರಿಯೆ ಕ್ರಮಗಳನ್ನು ತೋರಿಸಲಾಗಿತ್ತು. ಈ ಪ್ರದರ್ಶನವು ಸ್ಥಳೀಯ ಉದ್ಯಮಗಳು ತಯಾರಿಸುತ್ತಿರುವ ಡ್ರೋನ್ ಸಾಮರ್ಥ್ಯವನ್ನ ಸೇನೆಗೆ ಪರಿಚಯಿಸುವ ಮಹತ್ವದ ವೇದಿಕೆಯಾಗಿತ್ತು. ಭಾರತೀಯ ಸೇನೆ ಡ್ರೋನ್ ತಂತ್ರಜ್ಞಾನದಲ್ಲಿ ದಿ ಬೆಸ್ಟ್ ಆಗಲು ಗಮನ ಹರಿಸುತ್ತಿದೆ. ಈ ಅಭ್ಯಾಸದ ಮೂಲಕ ನಮ್ಮ ಸೇನೆಯು ದೇಶೀಯ ಉತ್ಪಾದನೆಗಳ ಡ್ರೋನ್ಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿಸಲು ಯೋಜಿಸುತ್ತಿದೆ ಮತ್ತು ಭವಿಷ್ಯದಲ್ಲಿ ಯುದ್ಧ ಭೂಮಿಯಲ್ಲಿ ಇವುಗಳ ಸಮಗ್ರ ಬಳಕೆಯನ್ನು ಪರಿಶೀಲಿಸಲು ಅವಕಾಶ ಸಿಗುತ್ತದೆ. ಭಾರತೀಯ ಸೇನೆ ಈ ತಂತ್ರಜ್ಞಾನವನ್ನ ಆಪರೇಷನ್ ಸಿಂಧೂರ್ನಲ್ಲಿ ಪಡೆದ ಅನುಭವದಿಂದ ಹೆಚ್ಚುವರಿ ಮಹತ್ವ ನೀಡುತ್ತಿದೆ. ಆಪರೇಷನ್ ಸಿಂಧೂರ್ನ ಸಂದರ್ಭದಲ್ಲಿ ಡ್ರೋನ್ ಬಳಕೆ ಯುದ್ಧ ಕಾರ್ಯಚಟುವಟಿಕೆಗಳಲ್ಲಿ ಪರಿಣಾಮಕಾರಿ ಎಂದು ಕಂಡುಬಂದ ಕಾರಣ ಈಗ ಸೇನೆ ಡ್ರೋನ್ ಯುದ್ಧ ತರಬೇತಿಯನ್ನ ಹೆಚ್ಚು ಬಲಪಡಿಸುತ್ತಿದೆ. ಹೊಸ ತರಬೇತಿ ಕಾರ್ಯಕ್ರಮಗಳು ಹವಾಮಾನ ನಿಯಂತ್ರಣ, ಲೇಔಟ್ ಪ್ಲಾನಿಂಗ್ ಮತ್ತು ತ್ವರಿತ ಪ್ರತಿಕ್ರಿಯೆಗಳನ್ನು ಒಳಗೊಂಡಂತೆ ಡ್ರೋನ್ ಬಳಕೆಗೆ ಸಮಗ್ರವಾಗಿ ತರಬೇತಿ ನೀಡಲು ರೂಪಿಸಲಾಗಿದೆ. ಅಂಬಾಲ ನಗರದಲ್ಲಿ ಭಾರತೀಯ ಸೇನೆ ನಡೆಸಿದ ವಿಶೇಷ ಯುದ್ಧ ತರಬೇತಿ ಅಭ್ಯಾಸವು ಕೇವಲ ಸಾಧಾರಣ ತರಬೇತಿಯಲ್ಲ. ಇದು ಭಾರತೀಯ ಸೇನೆಯು ಭವಿಷ್ಯದಲ್ಲಿ ಯುದ್ಧದಲ್ಲಿ ಡ್ರೋನ್ಗಳನ್ನು ಹೇಗೆ ಕಾರ್ಯಗತಗೊಳಿಸುತ್ತದೆ ಎಂಬುದರ ಬಗ್ಗೆ ಒಂದು ಮಾದರಿಯಾಗಿದೆ. ಉದಾಹರಣೆಗೆ, ಮುಂಬರುವ ಯುದ್ಧಗಳಲ್ಲಿ ಡ್ರೋನ್ಗಳು ಭದ್ರತಾ ಶಕ್ತಿಯು ಹಾಗೆ ಶತ್ರುವಿನ ಎಲ್ಲಾ ಚಲನೆಗಳನ್ನು ಗಮನಿಸಿ ಅವರ ಮುಂದಿನ ಹೆಜ್ಜೆಗಳನ್ನು ಊಹಿಸಿ ಆ ಮಾಹಿತಿಯನ್ನು ತ್ವರಿತವಾಗಿ ಸೇನಾಧಿಕಾರಿಗಳಿಗೆ ಪೂರೈಸುವ ಕಾರ್ಯಗಳಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ಅಭ್ಯಾಸದಲ್ಲಿ ಭಾಗಿಯಾದ ಸೇನಾ ಅಧಿಕಾರಿಗಳು, ತಂತ್ರಜ್ಞಾನ ತಜ್ಞರು ಮತ್ತು ಕಾರ್ಯನಿರ್ವಾಹಕ ತಂಡಗಳು ಡ್ರೋನ್ಗಳ ಶ್ರೇಷ್ಠತೆ ಮತ್ತು ಬಾಹ್ಯ ಶತ್ರು ತಂತ್ರಗಳ ವಿರುದ್ಧ ಪ್ರತಿಕ್ರಿಯೆಗಳನ್ನು ವಿಮರ್ಶಿಸಿದ್ರು. ಈ ಮೂಲಕ ಸೇನೆ ಮುಂದಿನ ವರ್ಷಗಳಲ್ಲಿ ಡ್ರೋನ್ ಆಯುಧಗಳನ್ನು ವ್ಯವಸ್ಥಿತವಾಗಿ ಕೌಂಟರ್ ಡ್ರೋನ್ ಸಾಮರ್ಥ್ಯವನ್ನು ಹೆಚ್ಚಿಸಲು ತೀರ್ಮಾನಿಸಿದೆ. ಸಾಮಾನ್ಯವಾಗಿ ಭವಿಷ್ಯದ ಯುದ್ಧಗಳು ಹೆಚ್ಚು ತ್ವರಿತ ಮತ್ತು ತಂತ್ರಜ್ಞಾನಾಧಾರಿತ ಆಗಿರುತ್ತವೆ. ಇದರಿಂದ ಡ್ರೋನ್ ಮತ್ತು ಕೌಂಟರ್ ಡ್ರೋನ್ ತಂತ್ರಜ್ಞಾನವು ಸೈನಿಕ ಸಾಮರ್ಥ್ಯವನ್ನು ಹೆಚ್ಚಿಸುವ ಮುಖ್ಯ ಭಾಗವಾಗಲಿದೆ. ಅಂಬಾಲ ವಾಯು ಸಮನ್ವಯ ಅಭ್ಯಾಸವು ಭಾರತೀಯ ಸೇನೆಯ ಡ್ರೋನ್ ಯುದ್ಧ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುವುದರಲ್ಲಿ ಒಂದು ಮಹತ್ವದ ಹಂತವನ್ನು ಇಟ್ಟಿದೆ. ಭವಿಷ್ಯದ ಯುದ್ಧದಲ್ಲಿ ನಿಖರ ನಿರ್ವಹಣೆ, ತ್ವರಿತ ಪ್ರತಿಕ್ರಿಯೆ ಮತ್ತು ಡ್ರೋನ್ ತಂತ್ರಜ್ಞಾನದಿಂದ ಸೇನೆ ತನ್ನ ಕಾರ್ಯಕ್ಷಮತೆಯನ್ನು ಮತ್ತಷ್ಟು ಬಲಪಡಿಸಲು ಸಜ್ಜಾಗಿದೆ. ड्रोन्स की काबिलियत जो आपने देखी यहाँ पर, ये जो हम ट्राई कर रहे हैं और हमारा जो यहाँ पर एक्सरसाइज चल रहा है वो टैक्टिकल ड्रोन्स के साथ है, यानी कि जो बहुत तकरीबन 5 किलोमीटर 5 केजी पेलोड और लो कॉस्ट ड्रोन्स हैं। इसके अलावा जो हमने एक्वायर किए हैं, बहुत हाई एंड ड्रोन्स भी एक्वायर किए हैं इंडियन आर्मी ने, और एक्सट्रेट हमने जो एक्वायर किए हैं। पर आज का जो एक्सरसाइज था वो प्राइमरली उन ड्रोन्स के साथ था जो हम खुद फैब्रिकेट कर रहे हैं, या यहाँ का हमारा जो लोकल इंडस्ट्री है जो हमको सप्लाई कर रहा है या उनको फैब्रिकेट करने में मदद कर रहा है। यानी कि क्योंकि हमें जो नंबर्स का रिक्वायरमेंट है अगली लड़ाई में वो बहुत ज़्यादा होने वाला है, कई हज़ार ड्रोन्स हमको चाहिए होंगे। तो हमारा यही मकसद है कि हम लोकल इंडस्ट्री की मदद से अपने आप इन ड्रोन्स को फैब्रिकेट कर पाएँ, और इनका जो एम्यूनिशन है जो आपने देखा वो भी हमने खुद ही, जो एम्यूनिशन हमारे पास है हमने खुद ही उसको फैब्रिकेट किया है, TBRL की मदद लिया है ताकि ये हमारे आर्म ड्रोन्स लड़ाई में कामयाब हो। सर्वेलेंस के ड्रोन्स होते ही हैं, आपने देखा है इसको। इसके अलावा हमने अपना काउंटर ड्रोन इक्विपमेंट भी यहाँ पर फील्ड किया है, जो कि ज़्यादातर इन सर्विस है हमारे पास, और कुछ और भी नया काउंटर ड्रोन इक्विपमेंट भी बन रहा है।
सिंदूर में भी हमने इस काउंटर ड्रोन इक्विपमेंट का इस्तेमाल किया था और जैसा आपको पता है कि जो ड्रोन्स पाकिस्तान से आए थे वो ऑलमोस्ट सारे ड्रोन्स हमने बर्बाद कर दिए थे अपने काउंटर ड्रोन इक्विपमेंट और एयर डिफेंस की मदद से। तो एक बार फिर मैं एक्चुअली आप सब लोगों को धन्यवाद देना चाहता हूँ यहाँ आने के लिए। और एक चीज़ और भी है कि ड्रोन्स का काफ़ी इस्तेमाल और फील्ड्स में भी है, जैसे एग्रीकल्चर है, ट्रैफिक मैनेजमेंट है, बहुत चीज़ें हैं। और एक स्कीम है ड्रोन दीदी स्कीम, जिसमें हम महिलाओं को, जो इंटीरियर गांव में महिलाएं हैं, उनको भी ड्रोन ट्रेनिंग में महारत हासिल कराएंगे ताकि वो अपनी फील्ड्स में, गांव में, खेतों में ड्रोन्स का इस्तेमाल कर सकें। तो हम इस स्कीम को बहुत जल्दी शुरू करने वाले हैं। तो एक बार फिर आप सभी लोगों का धन्यवाद यहाँ आने के लिए। और बहुत खुशी की बात है कि इतनी बड़ी संख्या में आप लोग यहाँ पर हैं। तो आप लोगों के माध्यम से मैं यही बतलाना चाहूँगा कि ऑप सिंदूर में ड्रोन्स का काफ़ी इस्तेमाल हुआ और उससे सीख लेकर के हमने अपनी ड्रोन वॉरफेयर की ट्रेनिंग और मजबूत की है। और जैसा मैं कहता हूँ कि इस बार जो हमारी ट्रेनिंग है वो पहले से ज़्यादा भारी है, क्योंकि इस बार जो हमको दुश्मन को पनिशमेंट देना है वो भी बहुत पहले से ज़्यादा होगा। और आप लोगों की मौजूदगी इसको दर्शाती है कि आप सब लोग इस पूरा जो हमारा अभियान है तैयारी का और दुश्मन को कोई भी दुस्साहस की सज़ा देने का, उसमें आप सब लोग हमारे साथ हैं। थैंक यू वेरी मच।